ಶ್ರೀಗುರು ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಃ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 19ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ಪುನರ್ಗದಾಂ ಸ್ವಾಮಾದಾಯ ಭ್ರಾಮಯಂತಂ ಅಭೀಕ್ಷ್ಣಶಃ ಅಭ್ಯದಾವತ್ ಹರಿಃ ಕ್ರುದ್ಧಃ ಸಂರಂಭಾದ್ ದಷ್ಟದಚ್ಛದಃ. ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿದರು ಹಾಗೆ ಅಂತ ನಾವು ನೋಡಿದ್ದೀವಿ. ಆಗ ಮತ್ತೆ ಪುನಃ ಸ್ವಾಂ ಗದಾಂ ಆದಾಯ ಭ್ರಾಮಯಂತಂ, ನಿರಂತರಂ ಭ್ರಾಮಯಂತಂ, ತನ್ನ ಗದೆಯನ್ನು ತೆಗೆದುಕೊಂಡು ಸದಾ ತಿರುಗಿಸ್ತಾ ಇದ್ದನಂತೆ ಆ ಹಿರಣ್ಯಾಕ್ಷ. ಅಂತ ಹಿರಣ್ಯಾಕ್ಷನ ಮೇಲೆ ಸಿಟ್ಟು ತೋರಿಸಿದವನಾಗಿ ಪರಮಾತ್ಮ ಶ್ರೀಹರಿ ಅತೀವ ಕೋಪಾತ್ ಸಂಭ್ರಂಭಾತ್ ದಷ್ಟದಚ್ಛದಃ ಅಭ್ಯದಾವನ್, ತನ್ನ ಹಲ್ಲುಗಳನ್ನು ಕಚ್ತಾ ಕೋಪದಲ್ಲಿ ಮಾಡ್ತಾರೆ ನೋಡಿ, ಹಲ್ಲು ಕಚ್ಚೋದು ಅಂತ, ಆ ರೀತಿಯಾಗಿ ಮಾಡ್ತಾ ಅವನು ಬಂದ. ಪರಮಾತ್ಮ ಹಿರಣ್ಯಾಕ್ಷನ ಸಮೀಪದಲ್ಲಿ ಬಂದ ಹಾಗೆ ಅಂತ ಅರ್ಥ. ತತಸ್ವಗದಯಾರಾತಿಂ ದಕ್ಷಿಣಾಂ ಸ ಭುವಿ ಪ್ರಭುಃ ಆಜಘ್ನೆ ಸತು ತಾಂ ಸೌಮ್ಯ ಗದಯ ಕೋವಿದಾಹನತ್. ಆಗ ಹೇ ಸೌಮ್ಯ, ವಿದುರ, ಮೈತ್ರೇಯರು ಹೇಳುವ ಮಾತು, ತತಃ ಪ್ರಭು ಸ್ವಗದಯ ಆರಾತ್ಯಂ, ತದನಂತರಂ ಸಮರ್ಥಃ ಭಗವಾನ್ ವರಾಹ ಭೂವರಾಹ ದೇವರು ತಮ್ಮ ಗದೆಯಿಂದ, ತಮ್ಮ ಗದೆ ಅಂದ್ರೆ ತತ್ವರ ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ ನೋಡಿ, ಪರಮಾತ್ಮನ ಗದೆ ಅಂದರೆ ಅದು ಯಾರದು? ವಾಯುದೇವರು ಹಾಗೆ ಅಂತ. ಗದೆಯ ರೂಪದಲ್ಲಿ ವಾಯುದೇವರೇ ಇರೋದು. ನಿಜ ಗದಯ ಶತ್ರೋಹೋ ಹಿರಣ್ಯಾಕ್ಷಸ್ಯ ದಕ್ಷಿಣ ಸ್ಕಂದ ಭಾಗೆ ದಕ್ಷಿಣಾಂಶ ಭುವಿ ಆಜಗ್ನೆ, ಬಲ ಭುಜದಲ್ಲಿ ಪರಮಾತ್ಮ ಗದೆಯಿಂದ ಹೊಡೆದ. ಯುದ್ಧ ಕುಶಲಃ ಸಹ ದೈತ್ಯ ತಾಂ ಗದಾಂ ಸ್ವಗದೆಯ ನಿವಾರಿತವಾನ್ ಸತು ಕೋವಿದಃ ತಾಂ ಗದೆಯ ಅಹನತ್. ಆ ಹೊಡೆಯಕ್ಕೆ ಬಂದ ಗದೆಯನ್ನ ಯುದ್ಧ ಕುಶಲನಾದ ದೈತ್ಯ ಹಿರಣ್ಯಾಕ್ಷ ತನ್ನ ಗದೆಯಿಂದ ತಡೆದ ಹಾಗೆಂತ ಅರ್ಥ. ಏವಂ ಗದಾಭ್ಯಾಂ ಗುರ್ವೀಭ್ಯಾಂ ಹರ್ಯಕ್ಷೋ ಹರಿರೇವ ಚ ಜಿಗೀಷಯ ಸುಸಂರಬ್ಧೌ ಅನ್ಯೋನ್ಯಂ ಅಭಿಜಘ್ನತುಃ. ಏವಂ ಗುರ್ವೀಭ್ಯಾಂ ಗದಾಭ್ಯಾಂ, ಅದು ಭಾರಿ, ಎರಡು ಗದೆಯೂ ಕೂಡ ಪರಮಾತ್ಮನ ಗದೆ ಮತ್ತು ಆ ಹಿರಣ್ಯಾಕ್ಷನ ಗದೆ ಎರಡೂ ಕೂಡ ಭಾರಿ ಭಾರ ಇರತಕ್ಕದ್ದು. ಗುರುವೀಭ್ಯಾಂ ಗದಾಭ್ಯಾಂ ಜಿಗೀಷಯ, ಗೆಲ್ಲಬೇಕು ಅಂತ ಇಚ್ಛೆಯಿಂದ, ಸಂರಬ್ಧೌ ಹರ್ಯಕ್ಷಃ ಹರಿಹಿ ಏವಚ, ಭಾರಿ ಕ್ರೋಧ ಉಳ್ಳವರಾದ ಇಬ್ರು, ಹಿರಣ್ಯಾಕ್ಷ ಮತ್ತು ಶ್ರೀಹರಿ ಅವರಿಬ್ರು ಕೂಡ ಅನ್ಯೋನ್ಯಂ ಅಭಿಜಘ್ನತುಹು, ಪರಸ್ಪರ ಹೊಡೆದಾಡಿಕೊಂಡ್ರು ಹಾಗೆ ಅಂತ ಅರ್ಥ. ಗೆಲ್ಲಬೇಕು ಎಂಬ ಇಚ್ಛೆಯಿಂದ ಪರಸ್ಪರ ಇಬ್ರು ಗದೆಯಿಂದ ಹೊಡೆದಾಡಿದರು, ಭಾರವಾದ ಗದೆ ಅದರಿಂದ ಹೊಡೆದಾಡಿದರು. ತಯೋಸ್ಪೃದೋ ಸ್ನಿಗ್ಧ ಗದಾಹತಾಂಗಯೋಃ ಕ್ಷತಸ್ರವಾಘ್ರಾಣ ವಿವೃದ್ಧ ಯುದ್ಧಯೋಃ ವಿಚಿತ್ರ ಮಾರ್ಗಾಂಶ್ಚರತೋರ್ಜಿಗೀಷಯಾ ವ್ಯಭಾದಿಲಾಯಾಮಿವ ಶುಷ್ಮಿನೋರ್ಮೃಧಃ. ಜಿಗೀಷಯ ವಿಚಿತ್ರ ಮಾರ್ಗಾಂಚರತೋಃ ಸ್ನಿಗ್ಧ ಗದಾ ಹತಾಂಗಯೋಃ, ಗೆಲ್ಲಬೇಕು ಎನ್ನುವ ಇಚ್ಛೆಯಿಂದ ಆ ಗದಾ
ಅಲ್ಲೂ ಕೂಡ ಅನೇಕ ಪ್ರಕಾರ ಇದೆ. ಗದಾವಿದ್ಯೆ ಅದನ್ನಿಟ್ಕೊಂಡು ಹೇಗೆ ಯುದ್ಧ ಮಾಡಬೇಕು ಅಂತ ವಿವಿಧ ಮಂಡಲಾದಿಗಳು ಇದೆ ಹಾಗೆ ಅಂತ. ಯಾವ ಮಂಡಲದಲ್ಲಿ ಕೂತು ಹೇಗೆ ಶತ್ರುವನ್ನ ಹೊಡಿಬೇಕು ಹಾಗೆ ಅಂತೆಲ್ಲ ಇದೆ. ಹಾ, ಏನೋ ಸುಮ್ಮನೆ ಕೋಲ್ ಹಿಡ್ಕೊಂಡು ಹೊಡೆದಂಗ ಹೊಡೆದರು ಹಾಗೆ ತಿಳ್ಕೋಬಾರ್ದು. ಹೇಗೆ ಸಂಗೀತ ಶಾಸ್ತ್ರ ಬಲ್ಲವರು ಹಾಡುವ ಕ್ರಮ ಬೇರೆ, ಗೊತ್ತಿಲ್ಲದೆ ಸಂಗೀತ ಶಾಸ್ತ್ರ ಗೊತ್ತಿಲ್ಲದೆ ಹಾಡುವ ಕ್ರಮ ಬೇರೆ. ಅದೇ ರೀತಿಯಾಗಿ ಗದಾ ಯುದ್ಧವೂ ಅಷ್ಟೇ. ಅದಕ್ಕೆ ಅಂತ ಒಂದು ನಿಯಮ ಇದೆ, ಹೀಗೀಗ ಮಾಡಬೇಕು ಹಾಗೆ ಅಂತ. ಅದನ್ನ ಮಂಡಲ ಅಂತ ಕರೀತಾರೆ. ನಾನಾ ವಿಧವಾದ ಮಂಡಲದಲ್ಲಿ ಇದ್ದು ಆ ಗದಾ ಯುದ್ಧ ಮಾಡಬೇಕು. ಅದನ್ನೆಲ್ಲ ಇಬ್ರು ಕೂಡ ಮಾಡಿದ್ರು ಅಂತ ಹೇಳ್ತಾರೆ. ಪರಮಾತ್ಮನು ಮಾಡಿದ, ಹಿರಣ್ಯಾಕ್ಷನು ಆ ಮಂಡಲವನ್ನೆಲ್ಲ ಪ್ರದರ್ಶನ ಮಾಡಿದ ಹಾಗೆ ಅಂತ. ತೈಲಾಭ್ಯಕ್ತ ಗದಾಭಿಹಿ ಹಾಗೆ ಅಂತ. ವಿವೃದ್ಧ ಯುದ್ಧಯೋಹೋ ಶತಶರೀರಯೋಹೋ ವ್ರಣಾತ್ ಸ್ರವ ರುಧಿರಸ್ಯ ಆಘ್ರಾಣೇನ. ಇಬ್ಬರು ಮೈಯಲ್ಲೂ ರಕ್ತ ಸುರಿತಾ ಇದಂತೆ ಅಂತ. ಯಾಕೆಂದ್ರೆ ಆ ಗದೆ ಅದ್ರ ಮೇಲೆ ಸ್ನಿಗ್ಧ ಗದಾಹತಾಂಗಯೋಹೋ ಶತಸ್ರವಾಘ್ರಾಣ ವಿವೃದ್ಧ ಯುದ್ಧಯೋಹೋ. ಅದು ತಿಲ ಮಾತ್ರದಲ್ಲಿ ಒಂದು ತರ ಮುಳ್ಳು ತರ ಚುಚ್ಚಿಟ್ಟಿರ್ತಾರಂತೆ ಅದರಲ್ಲಿ. ಅದರಿಂದ ಹೊಡೆದು ಶರೀರದಿಂದ ರಕ್ತ ಸುರಿತಾ ಇದಂತೆ. ಸುವೃದ್ಧಿರಸ್ಯ ಸ್ರಬದ್ ರುಧಿರಸ್ಯ, ರಕ್ತ ಹರಿದು ಬರ್ತಾ ಇದೆ. ಆಘ್ರಾಣೇನ ವರ್ಧಿತ ಯುದ್ಧ ಸಂಭ್ರಂಭಯೋಹೋ, ಆ ರಕ್ತದ ವಾಸನೆಯಿಂದ ಇನ್ನಷ್ಟು ಯುದ್ಧ ಚೆನ್ನಾಗಿ ಬೆಳೀತಂತೆ. ಆ ರೀತಿಯಾಗಿ ಅದರ ವಾಸನೆ ಬಂತು ಹಾಗೆ ಅಂತ. ಆ ವಾಸನೆಯಿಂದ ಇನ್ನಷ್ಟು ಅವರಿಗೆ ಹಿರಣ್ಯಾಕ್ಷನಿಗೆ ವಿಶೇಷವಾಗಿ ಮದ ಬಂದು ಅವನು ಇನ್ನಷ್ಟು ಜೋರು ಯುದ್ಧ ಮಾಡಿದ ಅಂತ ಹೇಳ್ತಾರೆ. ಪರಸ್ಪರಂ ಸ್ಪರ್ಧಿನಃ ತಯೋಹೋ ವರಾಹ ಹಿರಣ್ಯಾಕ್ಷಯೋಹೋ ಯುದ್ಧಂ ಪೃಥಿವ್ಯಾಂ ಬಲವತೋ ವೃಷಭಯೋಹೋ ಯುದ್ಧಂ ಇವ. ಭೂಮಿಯಲ್ಲಿ ಅದು ಹೇಗಿದೆ ಹಾಗೆ ಅಂದ್ರೆ ಎರಡು ಬಲಿಷ್ಠವಾದ ಎತ್ತು, ತಯೋಹೋ ಮೃಧಃ ಇಲಾಯಾಂ ಶುಷ್ಮಿನೋಹೋ ಇವ. ಬಲಿಷ್ಠವಾದ ವೃಷಭಗಳು ಯುದ್ಧ ಮಾಡಿದರೆ ಹೇಗಿರುತ್ತದೋ ಆ ರೀತಿಯಾಗಿ ಅವರಿಬ್ಬರು ಯುದ್ಧ ಮಾಡಿದರು ಹಾಗೆ ಅಂತ ಹೇಳ್ತಾರೆ. ದೈತ್ಯಸ್ಯ ಯಜ್ಞಾವಯವಸ್ಯ ಮಾಯೆಯ ಗೃಹೀತ ವಾರಾಹ ತನೋರ್ಮಹಾತ್ಮನಃ ಕೌರವ್ಯಮಹ್ಯಾಂ ದ್ವಿಷತೋರ್ವಿಮರ್ಧನಂ ದಿದೃಕ್ಷುರಾಗಾತ್ ಋಷಭಿರ್ವೃತಸ್ವರಾಟ್. ಈ ಕೌರವ್ಯ ಅಂದರೆ ಕುರುಶ್ರೇಷ್ಠ, ಕುರುವಂಶದಲ್ಲಿ ಬಂದ ವಿದುರ ಅಂತ ವಿದುರನ ಸಂಬೋಧನೆ. ಕೌರವ್ಯ ಯಜ್ಞಸ್ಯ ಅಂಗಭೂತವಾದ ನಿಜಮಾಯೆಯ ವರಾಹ ರೂಪಂ ಧೃತವತಃ, ತನ್ನ ಇಚ್ಛೆಯಿಂದ ವರಾಹ ರೂಪವನ್ನು ಧರಿಸಿದವ ಸ್ವಾಮಿ. ಯಜ್ಞದ ಅಂಗ ಅವನು ಅಂತಹ ಪರಮಾತ್ಮ. ಧೃತವ್ರತಃ ಪರಮಾತ್ಮನಃ ತಥಾ ದೈತ್ಯಸ್ಯ ಹಿರಣ್ಯಾಕ್ಷಸ್ಯ ಚ. ಅಂತಹ ವರಾಹ ರೂಪದ ಮತ್ತು ಪರಮಾತ್ಮ ಅವನ ಜೊತೆಗೆ ದೈತ್ಯನಾದ ಹಿರಣ್ಯಾಕ್ಷ ಇವರು ಮಾಡತಕ್ಕ ಯುದ್ಧವನ್ನ ಪೃಥಿವ್ಯಾಂ ಜಾಯಮಾನಂ, ಆ ಯುದ್ಧವನ್ನ ರಸಾತಲದಲ್ಲಿ ಆಗತಕ್ಕ ಯುದ್ಧ, ಅದನ್ನ ನೋಡಬೇಕು ಅಂತ ಪೃಥ್ವಿಯ ನಿಮಿತ್ತವಾಗಿ ಆಗತಕ್ಕ ಯುದ್ಧ, ಭಯಂಕರವಾದ ಯುದ್ಧವನ್ನ ದ್ರಷ್ಟುಕಾಮಾಹ ಬ್ರಹ್ಮ, ಅದನ್ನ ನೋಡಬೇಕು ಅಂತ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಋಷಿಭಿಹಿ ಸಹ ತತ್ರ ಸಮಾಗತಃ, ಋಷಿಗಳ ಜೊತೆಗೆ ಅಲ್ಲಿ ಬಂದರು ಅಂತ ಹೇಳ್ತಾರೆ. ಒಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.